ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ ಚತ್ತಾರೆ ಲಂಡನ್ಗೆ ಓದೋದಕ್ಕೆ ಹೋಗಿದ್ದು ವೇಸ್ಟ್ ಕಣೋ ನೀನು. ನೀನ್ ಯಾವಾಗೋ ಅಡ್ಗೆ ಮನೆಗೆ ಹೋಗಿದ್ದೆ ಅನ್ನ ಬೆಂದಿದ್ಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ನಿನಗೆ ಈ ಡೈಲಾಗ್ ಬೇಕಿತ್ತಾ? ಅನಿ, ಈ ಕೋತಿ ಮಾತಿಗೆ ನೀನ್ ಗಮನ ಕೊಡ್ಬೇಡ. ನೀನ್ ಅನ್ಕೊಂಡಿರೋ ಹಾಗೆ ಎಲ್ಲಾ ಗುಣಗಳು ಆ ಹುಡುಗಿನಲ್ಲಿ ಇದೆ ಅಂತ ಹೇಳ್ತೀಯಾ? ಖಂಡಿತ ಇದೆ ಅಮ್ಮ. ಅದಕ್ಕೆ ಅವ್ರು ಸ್ಟೇಜ್ ಮೇಲೆ ಆಡಿದ ಮಾತುಗಳೇ ಸಾಕ್ಷಿ. ಡೌಟ್ ಯಾಕೆ? ಹೇಗೋ ಅವ್ರು ನಮ್ಮ ಆಫೀಸಲ್ಲೇ ತಾನೇ ಕೆಲಸ ಮಾಡೋದು. ಅವ್ರ ಬಿಹೇವಿಯರ್ ಹೇಗಿದೆ, ಅವ್ರು ಎಲ್ಲರ ಜೊತೆ ಹೇಗೆ ನಡ್ಕೋತಾರೆ ಅಂತ ಅಣ್ಣನೇ ಕೇಳೋಣ. ಏನಣ್ಣ? ವರ್ಕಲ್ಲಿ ತುಂಬ ಎಫಿಷಿಯೆಂಟು ಆ್ಯಂಡ್ ತುಂಬ ನೀಟಾಗಿ ವರ್ಕ್ ಮಾಡ್ತಾಳೆ. ಆಮೇಲೆ ಟೈಮ್ ಸರಿಯಾಗಿ ಆಫೀಸ್ ಬರ್ತಾಳೆ. ಅಯ್ಯೋ, ನಿನ್ನ ಯಾರು ಅಟೆಂಡೆನ್ಸ್ ಬಗ್ಗೆ ಕೇಳ್ತಿರೋದು? ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಿದೀವಿ. ನೀವು ನೋಡಿದ್ರೆ ಟೈಮ್ ಕರೆಕ್ಟ್ ಆಗಿ ಬರ್ತಾರೆ, ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಯಲ್ಲ. ಈ ಹುಡುಗಿ ಯಾರನ್ನು ಬಿಡೋದಿಲ್ಲ, ಎಲ್ಲರನ್ನು ಹಿಂಡು ಬಿಸಾಕ್ತಾಳೆ ಅಲ್ವಾ ಮತ್ತೆ? ತಾತ, ನಮ್ ಸಾಕಿತ್ತು ಹುಡುಗಿರ ಹತ್ರ ಎಲ್ ಮಾತಾಡ್ತಾನೆ. ಹುಡುಗಿರಂದ್ರೆ ಪಾಪ ಕಣ್ಣೆತ್ ಕೂಡ ನೋಡಲ್ಲ. ಅಂತದ್ರಲ್ಲಿ ಈ ಸಾಹೇಬ್ರನ್ ಕೇಳ್ತಿದ್ದಾನೆ. ಓ ಗಾಡ್. ಅಣ್ಣ, ನನಗೆ ನಿನ್ನ ಉತ್ತರ ಮುಖ್ಯ. ನಿನಗೇನನ್ಸುತ್ತೆ? ನೋಡನಿ, ನನಗೆ ಹೆಂಡತಿಯಾಗಿ ಬರೋಳು ಈ ಮನೇಲಿ ಎಲ್ರಿಗೂ ಇಷ್ಟ ಆಗ್ಬೇಕು. ಎಲ್ಲರೂ ಅವಳನ್ನ ಒಪ್ಕೋಬೇಕು. ಯಾರಾದರೂ ಒಬ್ಬರು ಬಂದು ನನಗೆ ಇವಳು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಮದುವೆ ಆಗಲ್ಲ. ಇನ್ ಕೇಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತಂದರೆ ನಾನು ಅದಕ್ಕೆ ಅಪೋಸ್ ಮಾಡಲ್ಲ. ಹಾಗಾದ್ರೆ ನಿನ್ಗೆ ಒಪ್ಪಿಗೆ ಅಲ್ವಾ? ಮರೆಯೋ ಅಂತ ನೋವಲ್ಲ ಅಮ್ಮ ಅದು. ಅಷ್ಟು ಸುಲಭವಾಗಿ ಮರೆಯೋದಕ್ಕೂ ಆಗಲ್ಲ. ಕೊನೆವರೆಗೂ ನಮ್ ಜೀವನ ಜೊತೆ ಅದು ಅಂಟ್ಕೊಂಡೇ ಇರತ್ತೆ. ಹಳೆ ಗಾಯನ ಕೆದಕಿ ನೋವು ಮಾಡ್ಕೊಂಡ್ರೆ ಕಿವುಗಟ್ಟತ್ತೆ ಕಣೆ. ನಾನ್ ಹಳೆ ಗಾಯನ ಮುಟ್ತಾ ಇಲ್ಲಮ್ಮ, ಅದಕ್ಕೆ ಮದ್ದು ಮಾಡ್ತಾ ಇದ್ದೀನಿ. ವಾಸಿ ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀನ್ ಅಲ್ಲಿವರೆಗೂ ಮದ್ವೆ ಬಗ್ಗೆ ಮಾತಾಡ್ಬೇಡ. ಹೀಗಂದ್ರೆ ಹೇಗೆ? ನಾವ್ ಎಷ್ಟ್ ದಿನ ಅಂತ ಹೇಗೆ ಇರ್ತೀವಿ? ಬದುಕಿರೋದ್ರೊಳಗೆ ನಿನ್ಗೊಂದು ಮದ್ವೆ ಮಾಡಿ ನಿಂದು ಅಂತ ಒಂದ್ ಸಂಸಾರ ಕಟ್ಟಿದ್ರೆ ನೆಮ್ಮದಿಯಾಗಾದ್ರೂ ಕಣ್ ಮುಚ್ಕೋಬೋದಲ್ವಾ? ಅಮ್ಮ, ನೀನು 100 ವರ್ಷ ಬಾಳ್ಬೇಕಮ್ಮ. ನಿನ್ ಜೀವನದಲ್ಲಿ ತುಂಬಾ ನೋವು ನೋಡಿದ್ಯಾ. ಇನ್ಮುಂದೆನಾದ್ರೂ ಸಂತೋಷ ಕಾಣ್ಬೇಕು. ನಿನ್ನನ್ನ ನಾನು ಖುಷಿಯಾಗಿ ನೋಡ್ಕೋಬೇಕು. ಅದೇ ನನ್ ಗುರಿ ಅಮ್ಮ. ಅಲ್ಲಿವರೆಗೂ ಮದ್ವೆ ಮಾಡ್ಕೊ ಅಂತ ನನ್ಗೆ ಹಿಂಸೆ ಕೊಡ್ಬೇಡ ಪ್ಲೀಸ್. ಅಹಲ್ಯ, ಇನ್ನೊಂದ್ಸಲ ಯೋಚನೆ ಮಾಡೆ. ಕಳೆದೋದ್ ಸಮಯ ಮತ್ತೆ ಸಿಕ್ಕಲ್ಲ ಕಣೆ. ವಯಸ್ಸು ಹೀಗೆ ಇರಲ್ಲ. ಮುಂದೆ ಹೀಗಾಯ್ತಲ್ಲ ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗ್ಲೇ ಬದ್ಲಾಗೋದು ಒಳ್ಳೇದಲ್ವೇನೆ? ಖಂಡಿತ ನನ್ ಪಶ್ಚಾತ್ತಾಪ ಪಡಲ್ಲ ಅಮ್ಮ. ತುಂಬಾ ಯೋಚನೆ ಮಾಡಿನೇ ನಾನ್ ನಿನ್ನ ಹತ್ರ ಮಾತಾಡ್ತಾ ಇರೋದು. ನೀನ್ ಈ ರೀತಿ ಎಲ್ಲ ಅಳ್ಬೇಡ. ನನ್ ಮುಖದಲ್ಲಿ ನಗು ನೋಡೋದಕ್ಕೆ ನಿನಗಿಷ್ಟ ಇಲ್ವಾ? ಅದಕ್ಕೋಸ್ಕರನೇ ಅಲ್ವಾ ತಾಯಿ ದಿನ ದೇವ್ರಿಗೆ ಹರಕೆ ಕಟ್ಕೊಳ್ತಿರೋದು. ಹಾಗಾದ್ರೆ ನೀನು ನಗ್ತಾ ಇರು. ನಿನ್ ನಗು ನೋಡಿ ಈ ಮಗಳು ಮುಖದಲ್ಲೂ ನಗು ಬರುತ್ತೆ. ಅಲ್ಯ, ಯಾಕೆ ತಾತ ನಗ್ತಾ ಇದ್ದೀರಾ? ಇನ್ನೇನಪ್ಪ ನೀ? ಶಾಂಭವಿ ಫೋನ್ ಮಾಡಿ ಬ್ರೋಕರ್ ಜೊತೆ ಮಾತಾಡ್ತಾ ಇದ್ಲು. ಬ್ರೋಕರ್ ದುರ್ಬೀನ ಹಾಕೊಂಡು ಅಲ್ಲಿ ಇಲ್ಲಿ ನೋಡಿ ಒಂದು ಹುಡುಗಿ ಮನೆ ಹುಡುಕ್ತಾ ಇದ್ಲು. ಶಾಂಭವಿ, ಸಾಕೇತು, ಮೀರಾ ಎಲ್ಲರೂ ಅವ್ರ ಮನೆಗೆ ಹೋಗಿ ನೀನು ಹೇಳಿದ ಪ್ರಶ್ನೆಗಳ ಪ್ರಯೋಗ ಅವಳ ಮೇಲೆ ಮಾಡ್ತಾ ಇದ್ರು. ಆಮೇಲೆ ನಿನಗೆ ರಿಪೋರ್ಟ್ ಮಾಡ್ತಾ ಇದ್ರು. ನೀನು ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಲಂಡನ್ ಅಲ್ಲಿ ಇದ್ಕೊಂಡೇ ರಿಜೆಕ್ಟ್ ಮಾಡ್ತಾ ಇದ್ದೆ. ಸರಿ ತಾನೇ? ಈಗ ನೀನ್ ನೋಡಕ್ ಹೋಗಿದ್ದು ಒಂದೇ ಹುಡುಗಿನ. ಆಲ್ರೆಡಿ ಅವ್ರ ಜೊತೆ ಗಲಾಟೆ ಮಾಡ್ಕೊಂಡು ಬಂದಿದ್ವಿ.
ಮುಂದೇನೂ ಹೀಗೆ ಆಗುತ್ತೆ ಅಂತ ಹೆದರ್ಕೊಂಡು ಯಾವುದೋ ಅವಾರ್ಡ್ ತಗೊಂಡಿರೋ ಹುಡುಗಿನೇ ನಮ್ಮ ಸಾಕೇತಕ್ಕೆ ಸರಿಯಾದ ಜೋಡಿ ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿನಾ? ತಾತ, ಯಾರೋ ಹುಡುಗಿ ಅಲ್ಲ, ಆ ಹುಡುಗಿ ನಡವಳಿಕೆ, ಅವ್ರ ಮಾತು, ಫ್ಯಾಮಿಲಿ ಬಗ್ಗೆ ಅವ್ರು ಯೋಚನೆ ಮಾಡೋ ರೀತಿ, ಅದೆಲ್ಲ ನನಗೆ ಇಂಪ್ರೆಸ್ ಮಾಡು. ಅನಿ, ಅವಳು ಬೆಸ್ಟ್ ಎಂಪ್ಲಾಯಿನೇ ಆಗಿರ್ಬೋದು. ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ಅವಾರ್ಡ್ ತಗೊಂಡ್ಮೇಲೆ ಹೇಗೆ ಮಾತಾಡಬೇಕು ಅಂತ ಸ್ಪೀಚ್ ಪ್ರಿಪೇರ್ ಮಾಡ್ಕೊಂಡು ಬಂದು ಚಪ್ಪಾಳೆ ಗಿಟ್ಟಿಸ್ಕೊಂಡಿರ್ಬೋದಲ್ವಾ? ಬೈ ಚಾನ್ಸ್ ಆ ಸ್ಪೀಚ್ನ ಬೇರೆ ಯಾರಾದರೂ ಬರ್ಕೊಟ್ಟು ಅದನ್ನ ಇವಳು ಬಹ್ಯಾಟ್ ಮಾಡಿ ಚೆನ್ನಾಗಿ ಮಾತಾಡಿರ್ಬೋದಲ್ವಾ? ಹಾಗಾಗಿದ್ರೆ ಏನ್ ಮಾಡ್ತೀಯ? ಬರೀ ಒಂದು ಸ್ಪೀಚ್ನಿಂದ ಅವಳ ಗುಣ ಅರ್ಥ ಆಗತ್ತಾ? ತಾತ ಸೂಪರ್. ನೀವ್ ಮಾತಾಡಲ್ಲ, ಮಾತಾಡಿದ್ರೆ ಆ ಬಾಲ್ ಸಿಕ್ಸರೆ. ನಿಮ್ ಮಾತಲ್ಲೂ ಪಾಯಿಂಟ್ ಇದೆ. ಇಲ್ಲ, ನನ್ಗ ಹುಡುಗಿ ಫೇಕ್ ಅಂತ ಅನ್ನಿಸ್ತಾ ಇಲ್ಲ. ಅಥವಾ ಯಾರೋ ಬರ್ಕೊಟ್ಟಿದ್ದ ಭಾಷಣ ಓದಿದ್ರು ಅಂತನೂ ಅನ್ನಿಸ್ಲಿಲ್ಲ. ಆ ಹುಡುಗಿ ನಮ್ಮ ಮನೆಗೆ ಕರೆಕ್ಟ್ ಸೊಸೆ. ಡೆಫಿನೆಟ್ ಆಗಿ ಹೇಳ್ತೀನಿ, ಅಮ್ಮನ ಹೇಳು ಆ ಹುಡುಗಿ. ಟೈಮ್ ಕೊಟ್ಬಿಟ್ಟು ಬಂದೇನೋ? ಎಷ್ಟು ಟೈಮ್ ಕೊಟ್ಬಿಟ್ಟು ಬಂದ? ನೀರ್ನ ಕುಡಿದ್ಮೇಲೆ ಗ್ಲಾಸಲ್ಲಿರೋ ನೀರ್ನ ಚೆಲ್ಲಿ ನೀಟಾಗಿ ಇಡಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಪ್ಪ ಪುಣ್ಯಾತ್ಮ, ನಿಮ್ ಅಣ್ಣನ್ ಫ್ಯೂಚರ್ನ ನೀಟ್ ಮಾಡೋಣ ಅಂತಂದ್ರೆ ನಾನ್ ಕುಡ್ದಿರೋ ಲೋಟನ ನೀಟಾಗಿ ಇಡು ಅಂತ ಅಂತಿದ್ಯಲ್ಲ. ಬರೀ ಇದೇ ಆಗೋಯ್ತು ಕಣೋ ನಿಂದು. ಕಿಟಕಿ ಕರ್ಟನ್ನ ಸರಿ ಮಾಡೋದು, ಸೋಫಾನ ನೀಟ್ ಮಾಡೋದು, ನಿಂಬನ ಮೇಲೆ ಎತ್ತಿಡೋದು, ಈ ಡಬ್ಬಿ ಮುಚ್ಚಳ ಏನಾದ್ರೂ ಓಪನ್ ಆಗಿದ್ರೆ ಅದನ್ನ ಕ್ಲೋಸ್ ಮಾಡೋದು. ಇದನ್ ಬಿಟ್ಟು ಬೇರೆ ಏನಾದ್ರೂ ಮಾಡಕ್ ಬರುತ್ತಾ ನಿನ್ಗೆ? ನೀನ್ ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ಯಾ? ಮಾತಾಡ್ ಬಂದಿರೋದು ನಾನು ಅಮ್ಮ. ಅಲ್ಲಿ ಸಿಚುವೇಶನ್ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತು. ನಾನು ಟೈಮ್ ಕೊಟ್ಟು ಬಂದಿರೋದಕ್ಕೂ ಒಂದು ಅರ್ಥ ಇದೆ. ಬೇಕಾಗಿರ್ಲಿಲ್ಲ, ಟೈಮ್ ಕೊಡೋದು ಬೇಕಾಗಿರ್ಲಿಲ್ಲ. ಬೇಡ ಅಂದವ್ರನ್ನ ಬಲವಂತ ಮಾಡಿ ತಿನ್ಸೋದಕ್ಕಾಗಲ್ಲ. ನಾಳೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಬೇಡ ಈ ಮದ್ವೆ ಅಂತ ಹೇಳಿದ್ದೆ, ಆದ್ರೂ ತಂದ್ ಕಟ್ಬಿಟ್ರು ಅಂತ ಜೀವನ ಪರ್ಯಂತ ಕೊರಗ್ಬೇಕಾ? ಅವತ್ತು ಆ ಹುಡ್ಗಿ ಸ್ಟೇಜ್ ಮೇಲೆ ಬಂದು ಮಾತಾಡಿದಾಗ ನಂಗೆ ಅವ್ರ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಹುಟ್ಟಿತ್ತು. ಯಾವಾಗ ಸಾಕೇತ್ನ ರಿಜೆಕ್ಟ್ ಮಾಡಿದ್ರು ಆ ರೆಸ್ಪೆಕ್ಟ್ ನ ಅವರು ಕಳ್ಕೊಂಡ್ಬಿಟ್ರು. ಅಲ್ಲ ಕಣ, ನಿಮ್ ಅಣ್ಣಂಗೆ ಅವಮಾನ ಮಾಡಿದಾರೆ, ಹಂಗೆ ಬಿಟ್ಬಿಟ್ಟು ಬಂದಿಯಲ್ಲ. ನೀನು ನೋಡಿದ್ರೆ ನನ್ಗೆ ವಿಪರೀತ ಕೋಪ ಬರ್ತಿದೆ. ಓ ಗಾಡ್, ಐ ಕಾಂಟ್ ಹ್ಯಾಂಡಲ್ ದಿಸ್ ಗರ್ಲ್. ಮಾ, ಇವಳಿಗೆ ನೀವೇ ಅರ್ಥ ಮಾಡಿಸಿ. ಅರ್ಥ ಮಾಡ್ಸೋದ್ ಏನಿದೆ, ನೀವ್ಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಈ ಕತ್ತೆ ಸುಮ್ನೆ ವಟ ವಟ ಅನ್ಬೇಡ. ಅನಿ ಏನು ಬುದ್ಧಿ ಇಲ್ದಿರೋನಲ್ಲ. ಅವ್ರಿಗೆ ಟೈಮ್ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. ಏನಿರುತ್ತೆ ತಲೆ? ಅರ್ಥ ಇರುತ್ತೆ ಅಂತ ಅರ್ಥ. ನಮ್ ಸಾಕೇತು ಇವತ್ತು ನಾನ್ ಮದ್ವೆ ಆಗ್ತೀನಿ ಅಂತ ನಿಂತ್ಕೊಂಡ್ರೆ ಮನೆ ಮುಂದೆ ಹುಡುಗಿರು ಕ್ಯೂ ನಿಲ್ತಾರೆ. ನಮ್ ಸಾಕೇತ್ಗೆ ಹುಡುಗಿರ್ ಸಿಗಲ್ವಾ? ನೀರಾ, ಕೂಗಾಡಬೇಡ ಕಂದ. ಎಲ್ಲ ಋಣಾನುಬಂಧ. ಕಂಕಣ ಬಲ ಕೂಡು ಬರಬೇಕು. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರತ್ತಂತೆ, ಇಲ್ಲಿ ನೆರವೇರತ್ತಂತೆ. ಹುಡುಗಿಗೆ ಆ ಭಗವಂತ ಒಬ್ಬ ಹುಡುಗನ್ನ ನಿರ್ಧಾರ ಮಾಡಿರ್ತಾನಂತೆ. ಯಾಕ್ ಚಿಕ್ಕಪ್ಪ, ಯಾಕೆ ಗೋಡೆ ಗುದ್ದಿದ್ರಿ? ನನ್ಗೆ ಹೊಡಿಬೋದಾಗಿತ್ತಲ್ಲ. ಅಮ್ಮು, ಒಳಗ್ ನಡಿ, ನಾನು ಆಮೇಲೆ ಮಾತಾಡ್ತೀನಿ. ನಡಿ ಒಳಗೆ. ಅಮ್ಮ, ನೀನ್ ಈಗ ಮಾತಾಡದೆ ಹೋದ್ರೆ ಇನ್ ಯಾವತ್ತೂ ಮಾತಾಡಕ್ ಆಗಲ್ಲ. ಇಷ್ಟು ಒಳ್ಳೆ ಸಂಬಂಧ ಅಪ್ಪ ಇದ್ದಿದ್ರು ಹುಡ್ಕಕ್ ಆಗ್ತಿರ್ಲಿಲ್ಲ ಅಮ್ಮ. ಹೂ ಕಟ್ಟೋದು, ಟ್ಯೂಷನ್ ಹೇಳಿ ಜೀವನ ಮಾಡೋದು, ಭಯದಲ್ಲಿ ಬದುಕೋದು, ಇದೆಲ್ಲ ತಪ್ಪತ್ತಮ್ಮ. ಪ್ಲೀಸ್ ಅಕ್ಕನ ಜೀವನ ಹಾಳಾಗಕ್ ಬಿಡ್ಬೇಡ. ಈಗ ಅಕ್ಕನ ಜೀವನ ಸರಿ ಹೋಗಕ್ಕೆ ಆ ದೇವ್ರೆ ಒಂದ್ ದಾರಿ ತೋರ್ಸಿದಾನೆ, ಅದನ್ನು ಕಳ್ಕೊಳ್ಳೋದ್ ಬೇಡ. ಮಾತಾಡಮ್ಮ, ಮಾತಾಡು. ಅಹಲ್ಯ ಒಪ್ಪೋವರೆಗೂ ನಮಗೆ ಎಂತ ಸಂಬಂಧ ಬಂದರೂ ಬೇಕಾಗಿಲ್ಲ. ಅಮ್ಮ, ಒಂದ್ಸಾರಿ ಹೇಳಿದ ಮಾತನ್ನ ಕೇಳಬೇಕು. ಮದುವೆ ಬಗ್ಗೆ ನನ್ನ ಮಗಳಿಗೆ ಯಾರಾದರೂ ಬಲವಂತ ಮಾಡಿದ್ರೆ
ಚೆನ್ನಾಗಿರಲ್ಲ. ಅರ್ಥ ಆಯ್ತಾ? ಚಿಕ್ಕಪ್ಪನ್ ಮಾತ್ ಕೇಳ್ಕೊಂಡು ಸುಮ್ನಿರ್ಬೇಡ. ಈ ಸಂಬಂಧ ನಾಳೆ ಕೈ ಬಿಟ್ಟು ಹೋದ್ಮೇಲೆ ಜೀವನ ಪರ್ಯಂತ ಅಮ್ಮ ಮಗಳು ಕುತ್ಕೊಂಡು ಕೊರಗಬೇಡಿ. ಅಮ್ಮ, ಹನಿ ಯಾಕೆ ಇನ್ನೂ ಬಂದಿಲ್ಲ? ಹಾ, ಮಿಷನ್ ಫೇಲ್ಯೂರ್ ಆಯ್ತಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ರೂಮಲ್ಲೇ ಕೂತಿರ್ಬೇಕು. ಮೀರಾ, ಎಲ್ರಿಗೂ ಅವರದ್ದೇ ಚಾಯ್ಸಸ್ ಇರುತ್ತೆ. ನೀನೇ ಹೇಳ್ತಿದ್ದೆ, ಪ್ರತಿಯೊಬ್ಬ ಹುಡುಗ ಹುಡುಗಿ ತಮ್ಮ ಕಲ್ಪನೆಗೆ ತಕ್ಕ ಹಾಗೆ ಅವ್ರ ಮದುವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ಆಸೆಗಳನ್ನ ಕಟ್ಕೊಂಡಿರ್ತಾರೆ ಅಂತ. ಮೋಸ್ಟ್ಲಿ ಅಹಲ್ಯ ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ನಾನು ಮೀಟ್ ಮಾಡಿಲ್ಲ ಅನ್ಸುತ್ತೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆದ್ರೆ ಅದೇ ನನಗೆ ಪ್ರಾಬ್ಲಮ್ ಕಣೋ. ನೀನ್ ರಿಜೆಕ್ಟ್ ಮಾಡ್ತೀಯಾ ಮಾಡು, ಆದ್ರೆ ನಿನ್ನನ್ ಯಾರೋ ರಿಜೆಕ್ಟ್ ಮಾಡಬಾರ್ದು. ಯಾಕೆ? ಯಾಕಂದ್ರೆ ನೀನ್ ರಿಜೆಕ್ಟ್ ಮಾಡೋ ಅಂತ ಹುಡ್ಗ ಅಲ್ಲ ಕಣೋ ಸಾಕು. ಏನ್ ಗೊತ್ತಾ, ನಂಗೆ ಈ ಕಡೆ ಅಳುನು ಬರ್ತಿದೆ, ಕೋಪನೂ ಬರ್ತಿದೆ. ಇನ್ಮೇಲೆ ಆ ಗುಗ್ಗು ನಿನ್ಗೆ ಹುಡುಗಿ ಹುಡ್ಕೋದೇ ಬೇಡ. ನಿನಗ್ ಅವಮಾನ ಆಗೋದನ್ನ ನನಗ್ ಸಹಿಸೋದಕ್ಕಾಗಲ್ಲ. ನಾನ್ ನಿನ್ನ ಹುಡುಗಿನ ಸೆಲೆಕ್ಟ್ ಮಾಡ್ತೀನಿ. ಬೇಕಾಗಿಲ್ಲ. ಅಣ್ಣನ್ಗೆ ಆಲಿಯನೇ ಪರ್ಫೆಕ್ಟ್ ಪೇರ್. ಮದ್ವೆನೇ ಆಗಲ್ಲ ಅನ್ನೋರ್ನ ಬಲ್ವಂತವಾಗಿ ಕರ್ಕೊಂಡ್ ಬಂದ್ ಮದ್ವೆ ಮಾಡ್ತೀಯಾ? ಬಲವಂತ ಮಾಡಲ್ಲ, ಆದ್ರೆ ಈ ಮನೆ ಸೊಸೆಯಾಗಂತೂ ಮಾಡ್ತೀನಿ. ಆಗಲ್ಲ ಅಂತ ಹೇಳ್ದವ್ರನ್ನ ಹೇಗೋ ಒಪ್ಪಿಸ್ತೀಯಾ? ನಾನು ಒಪ್ಸಲ್ಲ, ಅವರೇ ಬದಲಾಗ್ತಾರೆ. ಬೇಡ ಅಂತವ್ರ ಬಗ್ಗೆ ನಿಂಗೆ ಯಾಕೋ ಅಷ್ಟು ಒಲ್ವು? ಅವ್ರಿಗಿಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಟೈಮ್ ಕೊಟ್ಟೆ? ಬೇಡ ಅಂತ ಬಿಟ್ಕೊಡೋದಲ್ವ? ಇಲ್ಲ ಅಣ್ಣ, ಅವ್ರು ನಿನ್ನನ್ನೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಕ್ಕೇನೆ ನನ್ಗೆ ಹಠ ಬಂದಿರೋದು. ಅವ್ರನ್ನೇ ನಿನಗೆ ಮದುವೆ ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿರೋದು. ಈ ಮನೆ ಸೊಸೆ ಅಹಲ್ಯನೇ.